ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಲ್ಲಿ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಆರ್ ಕೃಷ್ಣಮೂರ್ತಿ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ವಸ್ತೂರು ಇರ್ಬೋದು, ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯ, ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯ ಕಮಲ್ ನಾಗರಾಜ್. ನಮ್ಮ ಕಾಂಗ್ರೆಸ್ ಇದೇ ವೇಳೆ ಸುನೀಲ್ ಬೋಸ್ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ಹೇಳಿದರು. ಅದಕ್ಕಾಗಿ ತಾವೆಲ್ಲ ಕೂಡ ಈ ಮತದಾನ ಅಂತ ಇದೆಯಲ್ಲ, ಅದು ನಮ್ಮ ಹಕ್ಕು, ಕರ್ತವ್ಯನೂ ಕೂಡ ಹೌದು. ಯಾರು ಮತದಾನ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಹಕ್ಕನ್ನ, ನಮ್ಮ ನಾಯಕನ ಆಯ್ಕೆ ಮಾಡ್ಕೊಳ್ಳೋಕೆ ಕೊಟ್ಟಂತ ಹಕ್ಕನ್ನ ದಯವಿಟ್ಟು ನಮ್ಮ ದೇಶ ಉಳಿಸಕ್ಕೆ, ನಮ್ಮ ಜನರು ನೆಮ್ಮದಿಯಿಂದ ಬದುಕಕ್ಕೆ ದಯವಿಟ್ಟು ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಕಾರ್ಯಕರ್ತರು, ಮತದಾರರು ಈ ಸಲ ಬೆಂಬಲಿಸಿದ ಅಂತ ವಿಶ್ವಾಸ ನನಗಿದೆ. ಸಿದ್ದರಾಮಯ್ಯ ಶಾಸಕ ಆರ್ ಕೃಷ್ಣಮೂರ್ತಿ ರೈತರ ಸಾಲ ಮನ್ನಾ, ನಿಗಮಗಳಲ್ಲಿನ ಸಾಲ ಮನ್ನಾ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ನೀಡಿದೆ. ಮತದಾರರು ಪಕ್ಷವನ್ನು ಗೆಲ್ಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 2013ರಲ್ಲಿ ಅವರು ಅಧಿಕಾರ ವಹಿಸಿಕೊಂಡು ಫಸ್ಟ್ ಒನ್ ಮ್ಯಾನ್ ಕ್ಯಾಬಿನೆಟ್ ನ ಮೀಟಿಂಗ್ ಮಾಡೋದು, ಮಂತ್ರಿಮಂಡಲ ಪೂರ್ಣ ಪ್ರಮಾಣದ ರಚನೆ ಮಾಡಿಲ್ಲ, ಒಬ್ಬರೇ ಅಧಿಕಾರ ಸ್ವೀಕಾರ ಮಾಡೋದು. ಆ ಸಂದರ್ಭದಲ್ಲಿ ರಾಜ್ಯದ ಅಂಬೇಡ್ಕರ್ ನಿಗಮದ ಸಾಲಗಳೇನಿತ್ತು, ದೇವರಾಜ ಅರಸು ನಿಗಮ ಸಾಲಗಳೇನಿತ್ತು, ಅಲ್ಪಸಂಖ್ಯಾತ ನಿಗಮ ಸಾಲಗಳೇನಿತ್ತು, ಆ ಎಲ್ಲ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿರತಕ್ಕಂಥ ಯಾರು ಮುಖ್ಯಮಂತ್ರಿ ದೇಶದಲ್ಲಿದ್ದಾರೆ ಅಂದರೆ ಅದು ಸುಮಾರು 1500 ಕೋಟಿ ರೂಪಾಯಿಗಳ ಸಿದ್ದರಾಮಯ್ಯ.